ಕರ್ನಾಟಕದ ಜನತೆಗೆ ನಮಸ್ಕಾರ. ನನ್ನ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಘಟಿಕೋತ್ಸವದಲ್ಲಿ ಕೊಡಬೇಕಾದಂತಹ ಕಮ್ಯುನಿಕೇಷನನ್ನು ಕೊಟ್ಟಿರಂಗಿಲ್ಲ. ಅನ್ನೆಸೆಸರಿಯಾಗಿ ಮಾನ್ಯ ನಮ್ಮ ಕುಲಪತಿಯವರು ನನಗೆ ತೊಂದರೆಯನ್ನು ನೀಡಿರ್ತಾರೆ. ಸೊ ಅದಕ್ಕಾಗಿ ನನ್ನ ಹೋರಾಟ ಇನ್ನೂವರೆಗೂ ನಿಂತಿಲ್ಲ. ಯಾಕಂದ್ರೆ ಈ ಅಧಿಕಾರಿಗಳಿಗೆ ಸರ್ಕಾರ ಯಾವುದಾದ್ರೂ ಒಂದು ಆ್ಯಕ್ಷನ್ ತಗೊಳ್ಳೋವರೆಗೂ ನನ್ನ ಹೋರಾಟ ನಿಲ್ಲಂಗಿಲ್ಲ. ಅದೇ ರೀತಿಯಾಗಿ ಇವತ್ತು ಕಳೆದ ನನ್ನ 30ನೇ ತಾರೀಕಿನಿಂದ ಇವತ್ತು 30 ತಾರೀಕಿನವರೆಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಕನ್ನಡ ದಿನಪತ್ರಿಕೆ ಆದಂಥ ಸಂಯುಕ್ತ ಕರ್ನಾಟಕ ಮಾಧ್ಯಮ ಪತ್ರಿಕಾ ಮಂಡಳಿಯವರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿಗೆ ನನ್ನ ಹೋರಾಟಕ್ಕೆ ಸರಿಯಾಗಿ 30 ದಿನ ಕಳೆದೋಯ್ತು. ಅವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಯಾಕಂದರೆ ಒಂದು ನಮ್ಮ ದೇಶದಲ್ಲಿ ಆಗಿರುವಂತಹ ಅನ್ಯಾಯಗಳನ್ನು ನ್ಯಾಯ ಕೊಡಿಸುವ ವ್ಯವಸ್ಥೆ ಒಂದು ಯಾರಿಗಿದೆಪ್ಪ ಅಂತಂದರೆ ಮಾಧ್ಯಮ ಮಿತ್ರದವರಿಗೆ ಮಾತ್ರ ಇದೆ ಅಂತ ಹೇಳ್ಬೋದು. ಅದು ಅಲ್ಲದೆ ನನಗೆ ಇನ್ನೂ ಅಷ್ಟೊಂದು ನ್ಯಾಯಯುತವಾಗಿ ನ್ಯಾಯವನ್ನು ಸಿಕ್ಕಿಲ್ಲ. ಆದ್ರೂ ಕೂಡ ನನಗೆ ಇನ್ನೂ ನಾನು ಕೆಲವೊಂದು ಗಣ್ಯಮಾನ್ಯರಿಗೆ ಭೇಟಿಯಾಗಬೇಕಾಗಿದೆ. ಅದು ಅಲ್ಲದೆ ನಮ್ಮ ಹೋಮ್ ಮಿನಿಸ್ಟ್ರ್ ಅವರಿಗೆ ಹಾಗೂ ಎಜುಕೇಷನ್ ಮಿನಿಸ್ಟ್ರ್ ಅವರಿಗೆ ಹಾಗೂ ರಾಜ್ಯಪಾಲರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೂ ಭೇಟಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ನಮ್ಮ ರಾಷ್ಟ್ರಪತಿಯವರಿಗೂ ಕೂಡ ಈ ರೀತಿಯ ಅಧಿಕಾರಿಗಳಿರೋದರಿಂದ ಅವರನ್ನು ವಜಾಗೊಳಿಸಬೇಕು ಅಧಿಕಾರದಿಂದ ಅಂತ ನನ್ನ ಹೋರಾಟ ಇದೆ. ಯಾಕಂದರೆ ಇವರು ನನಗೆ ಮಾತ್ರ ಅಲ್ಲ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ನನಗೆ ಸಪೋರ್ಟಿವ್ ಆಗಿ ನನಗೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯವರು ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಕಳೆದ 30 ದಿನಗಳಿಂದ ನನ್ನ ಬಗ್ಗೆ ನನಗಾಗಿರುವಂಥ ಅನ್ಯಾಯದ ಬಗ್ಗೆ ಅವರು ಕೂಡ ನನ್ನ ಜೊತೆಗೆ ಹೋರಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನಗೆ ನಿಜವಾಗ್ಲೂ ಸಂಯುಕ್ತ ಕರ್ನಾಟಕ ಪತ್ರಿಕೆ ಮಾಧ್ಯಮದವರಿಗೆ ಯಾಕಂದರೆ ಈ ರೀತಿ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದೆ ಈ ಪತ್ರಿಕೆ ಅಂತ ಹೇಳ್ಬೋದು. ಅದು ಅಲ್ಲದೆ ಈ ಪತ್ರಿಕೆಗೆ ನಾನು ಚಿರಋಣಿಯಾಗಿದ್ದೀನಿ. ಅದು ಅಲ್ಲದೆ ಅನಂತವಾದ ಮತ್ತೊಮ್ಮೆ ಈ ಪತ್ರಿಕೆ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು.